ಸಹ ನಮಸ್ಕಾರ. ದಶಮಹಾವಿದ್ಯೆ ಮಾತಂಗಿ ದೇವಿ ಮಹಿಮೆಯನ್ನು ವಿಚಾರ ತಿಳಿಸೋಣ ಅಂತ ತಿಳಿಸ್ತಾ ಇವಿ. ದಶಮಹಾವಿದ್ಯೆ 9ನೇದು ಮಾತಂಗಿ ದೇವಿ. ಫಲ ಪ್ರತಿಫಲ ಅಂದರೆ ಏನು ಮಹಿಮೆ ಅನ್ನೋದು ಅದ್ರ ಬಗ್ಗೆ ವಿಚಾರ ತಿಳಿಸುತ್ತೇನೆ. ವಿದ್ಯೆ ಇಲ್ಲ ಬುದ್ಧಿಗೋಸ್ಕರ ಕವಿರತ್ನ ಕಾಳಿದಾಸ ವರ ಬೇಳ್ತಾರೆ. ಅವಾಗ ಮಾತಂಗಿ ದೇವಿನೂ ಸಹ ವಿದ್ಯೆ ಬುದ್ಧಿನೂ ಸಹ ಕೊಡ್ತಾಳೆ. ಮಾತಂಗಿ ದೇವಿ ವಿದ್ಯೆ ಬುದ್ಧಿ ಕಳೆ ಜ್ಞಾನ ಸಂಪತ್ತು ವಿದ್ಯಾಭ್ಯಾಸ ಕೊಡುವಂಥದ್ದು ಹೆಚ್ಚಿನ ಜಾಸ್ತಿ ಫಲ ಪ್ರತಿಫಲ ಕೊಡುವಂಥದ್ದು ದೇವತೆ. ಮಾತಂಗಿ ದೇವಿ ಅನ್ನೋರು ತುಂಬ ಅಪರೂಪ, ತುಂಬ ವಿಶೇಷ. ದೋಸನಲ್ಲಿ ಎಲ್ಲೂ ಇರೋದು ಸಾಧ್ಯ ಇಲ್ಲ, ಏನೂ ಇಲ್ಲ. ಅದು ಬೆಂಗಳೂರಲ್ಲಿ ಮಲ್ಸಂದ್ರ ಟಿ ದಾಸಹಳ್ಳಿಲಿ ಮಾತಂಗಿ ದೇವಿನೂ ಸಹ ಇಲ್ಲಿ ಐತೆ. ಎಲ್ಲರಿಗೂ ಸಹ ಬಂದ್ಬಿಟ್ಟು ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ, ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಳೆ ಸಂಪತ್ತು ಸಿಗಬೇಕು ಅಂದರೆ ಈ ತಾಯಿ ಬಂದು ದರ್ಶನ ಮಾಡಿ ಹಾಗೂ ಸಂಕಲ್ಪ ಮಾಡಿಸಿ ಖಂಡಿತನೂ ಸಹ ಫಲ ಕೊಡುವಂಥದ್ದು ವ್ಯವಸ್ಥೆನೂ ಸಹ ಆಗುತ್ತೆ, ಅನುಗುಣ ಸಹ ಸಿಗುತ್ತೆ. ಯಾವುದೇ ಮಕ್ಕಳು ವಿಚಾರನೂ ಸಹ ಇರ್ಬೋದು, ವಿದ್ಯಾಭ್ಯಾಸ ಅಂತ ವಿಚಾರ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು, ಜ್ಞಾನಜನ ಆಗಿರ್ಬೋದು, ಚಿತ್ರರಂಗಗಳು ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಏನೇ ಆದ್ರೂ ಸಹ ಮಾತಂಗಿ ದೇವಿ ಎತ್ತಿ ಕೈ. ಯಾವುದೇ ಕಾರಣಕ್ಕೂ ಸಹ ಈ ಮಾತಂಗಿ ದೇವಿ ಬಂದು ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಹಾಗೂ ರಾಕ್ಷಿ ಸಂಬಂಧ ಬಿಟ್ಟಿರೋಂಥದ್ದು, ಕೇಟು ದೋಷ ಇರೋವಂಥವ್ರು ಸಮಸ್ಯೆ ಇದೂ ಸಹ ಈ ಅಮ್ಮಂಗೆ ದರ್ಶನ ಮಾಡಿ ಕುಂಕುಮಾರ್ಚನೆ ಮಾಡಿ ಪೂಜೆ ಮಾಡಿಸ್ತಾರೆ. ಕೀಟು ದೋಷನೂ ಸಹ ಬಿಗಡೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟ ಬಿಡ್ತೀನಿ. ಹಾಗೂ ಮಾತಂಗಿ ದೇವಿ ಅನ್ಯಹಾರ ಪೂಜೆ ನಡೆಯುವಂಥದ್ದು ಈ ಪೂಜೆ. ಹಾಗೂ 22x7 ಓಪನ್ ಇರುತ್ತೆ, ಪ್ರತಿನಿತ್ಯನೂ ಸಹ ಓಪನ್ ಇರುತ್ತೆ. ಯಾರು ಬೇಕು ಸಹ ಬರ್ಬೋದು, ಯಾರು ಬೇಕು ಸಹ ದರ್ಶನ ಮಾಡ್ಬೋದು, ಯಾರು ಬೇಕು ಸಹ ಉಳಿಕೋಟಿ ಅಮ್ಮನ ದರ್ಶನ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟ ಬಿಡ್ತೀವಿ. ನಮ್ಮ ಹೆಸರು ಉದಯ ರಾಕೇಶು, ಧರ್ಮದರ್ಶಿ ಉಚ್ಚಂಗಿ ಮಾತಂಗಿ ದೇವಿ. ನನ್ನ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಫಾಲೋ ಮಾಡ್ಕೊಡಿ ಅಂತ ಹೇಳಕ್ಕೆ ಇಷ್ಟ ಬಿಡ್ತೀನಿ. ಧನ್ಯವಾದಗಳು.